ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮಾ ಮಾಡುವ ನಮಸ್ಕಾರಗಳು. ಸರ್ವವಿದ್ಯೆ ನಮ್ಮ ಚಾನಲ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ನಾನು ಸಂಕ್ರಾಂತಿ ಹಬ್ಬದ ಬಗ್ಗೆ ಒಂದೆರಡು ವಿಷಯಗಳನ್ನ ತಿಳಿಸ್ಕೊಡೋಣ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂದರೆ ಜಗತ್ತಿನ ಎಲ್ಲ ಜನಗಳು ಸುಖವಾಗಿರಬೇಕು, ಬಾಳಬೇಕು, ಬೆಳಗಬೇಕು, ನಮ್ಮ ದೇಶ ಸುಭಿಕ್ಷವಾಗಿರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತು ನಮ್ಮ ಹಿಂದೂ ಧರ್ಮ ಬೆಳಿಬೇಕು, ಶಾಶ್ವತವಾಗಿ ಎಲ್ಲ ಜನಾಂಗರಿಗೂ ಸಹ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಅಭಿವೃದ್ಧಿ ಕೊಟ್ಟು ದೇವರು ಕಾಪಾಡಲಿ. ಈ ಮಕರ ಸಂಕ್ರಾಂತಿ ಹಬ್ಬದ್ದು ವಿಶೇಷತೆ ಏನಪ್ಪ ಅಂತಂದರೆ, ಸೂರ್ಯನು ತನ್ನ ರಾಶಿಯಿಂದ, ಯಾವುದೇ ರಾಶಿಯಾಗಲಿ ನಮಗೆ ಮಕರ ರಾಶಿ, ಇವಾಗ ನಮಗೆ ಮಕರ ರಾಶಿಗೆ ಮಕರ ಸಂಕ್ರಮಣ ಅಂತಕ್ಕಂಥದ್ದು, ನಮಗೆ ಸೂರ್ಯನು ತನ್ನ ಗತಿಯನ್ನು ಬದಲಾಯಿಸುವ ಮಹಾಪರ್ವದ ಒಂದು ದಿನ. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೋಗ್ತಕ್ಕಂಥದ್ದು ಚಲನೆಯನ್ನು ಪ್ರಾರಂಭಿಸ್ತಾನೆ. ದಕ್ಷಿಣಾಯನದಲ್ಲಿ ಕತ್ತಲು ಜಾಸ್ತಿ, ಬೆಳಕು ಕಡಿಮೆ. ಉತ್ತರಾಯಣದಲ್ಲಿ ಬೆಳಕು ಜಾಸ್ತಿ, ಕತ್ತಲು ಕಡಿಮೆ ಹೋಗ್ತಾ ಇರುತ್ತೆ. ಕಾರ್ತೀಕದ ಅತಿ ಕತ್ತಲೆಯ ದಿನಗಳು ಸಹ ಬೆಳಕು ಮಿಂಚುವ ಈ ದಿನ ಸಂಕ್ರಾಂತಿ. ಮತ್ತು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತಾರೆ. ನಮಗೆ ಸತ್ಕ್ರಾಂತಿ ಅಂದರೆ ಸಂಕ್ರಾಂತಿ, ಕತ್ತಲೆಯ ಅಜ್ಞಾನದ ಸಂಕೇತ ಬೆಳಕು. ಅಂಧಕಾರದಿಂದ ಬೆಳಗಿನ ಕಡೆಗೆ, ಮೃತ್ಯುನಿಂದ ಅಮೃತತ್ವ ಕಡೆಗೆ ಕರೆದುಕೊಂಡು ಹೋಗೋ ಹಬ್ಬ ಈ ಸಂಕ್ರಾಂತಿ. ಈ ಸಂಕ್ರಾಂತಿ ಬೆಳಕು, ವಿಗತಿ, ಕತ್ತಲು ಒಂದು ಜನಾಂಗದ ತನ್ನತನದ ಮೈಮರವಿಂದ ತನ್ನ ಅರಿವಿಗೆ ಕಡೆಗೆ ಸಾಗುವುದರಿಂದ ಸಾವಿನಿಂದ ಬದುಕಿಗೆ ಕಡೆಗೆ ಸಾಗಿದಂತೆ ಜೀವನದ ಸರ್ವ ರಂಗಗಳಲ್ಲೂ ಸಹ ಯಶಸ್ವಾಗತಿ, ಸರ್ವತೋಮುಖದ ವಿಕಾಸ. ಇನ್ನು ನಾವು ಒಂದು ಆಚರಿಸೋ ವಿಧಾನಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ವಿಚಾರ ಮಾಡೋಣ. ನಾವು ಮಡಿಕೆಯಲ್ಲಿ ಮಂಗಳ ದ್ರವ್ಯಗಳು ಎಳ್ಳು, ಬೆಲ್ಲ, ಸಕ್ಕರೆ, ಅಚ್ಚು ಮತ್ತು ಕುಸರಿ ಕಾಳು, ಕಬ್ಬಿನ ಜಲೆ, ಕಿತ್ತಳೆ, ಬಾಳೆಹಣ್ಣು, ತೆಂಗಿನಕಾಯಿ, ವೀಳ್ಯದೆಲೆ, ಹೊಸ ಅಕ್ಕಿ, ಹೊಸ ಕಡಲೆಕಾಯಿ, ಗೆಣಸು, ಅವರೆಕಾಳನ್ನು ದೇವರಿಗೆ ಸಮರ್ಪಿಸಿ ಬೇರೆಯವರಿಗೆ ಬಾಗಿನ ಕೊಡ್ತಾ ಇರ್ತೀವಿ. ಯಾವ ಕಡೆ ಹೊಸ ವಸ್ತುವನ್ನಾಗಲಿ ಮೊದಲು ದೇವರಿಗೆ ಅರ್ಪಿಸಿ ಬೇರೆಯವರಿಗೆ ಕೊಟ್ಟ ನಂತರ ನಾವು ಬಳಸುವ ಪದ್ಧತಿ. ಈಗ ಋತುಮಾಸದ ಜಂಜಾಟವೇ ಇದಕ್ಕೆ ಕಾರಣ. ಯಾವ ತರಕಾರಿ ಯಾವ ಬೇಕಾದರೂ ಸಿಗುತ್ತದೆ. ವರ್ಷದಲ್ಲಿ ನಾವು ಅಂದಿನ ದಿನಗಳ ಸಂಪ್ರದಾಯಗಳನ್ನು ಸಹ ಇನ್ನೂ ಸ್ವಲ್ಪ ನಾವು ರೂಢಿಸ್ಕೊಂಡಿದ್ದೇವೆ. ಮತ್ತು ತರಕಾರಿ ಇವುಗಳನ್ನು ಬಾಗಿನ ಕೊಡುವುದು ಪದ್ಧತಿ. ಎಷ್ಟೇ ಇದ್ದರೂ ಅದನ್ನು ಇತರಿಗೆ ಹಂಚಿ ತಿಂದಾಗಲೇ ಸವಿ ಜಾಸ್ತಿ. ಮತ್ತು ರುಚಿಯಾದ ಎಳ್ಳನ್ನು ಮನೆ ಮನೆಗೂ ಹಂಚುತ್ತೇವೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿದಾಗ ನಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದಕ್ಕೆ ನಾವು ಕರಿ ಎಳ್ಳು ಶನಿಮಹಾತ್ಮನ ಸಂಕೇತ, ಧಾನ್ಯ ಶನಿಮಹಾತ್ಮನ ಸಂಕೇತ ಅಂತ ಹೇಳ್ತೀವಿ. ಅದರಿಂದ ಆದಷ್ಟು ನಾವು ಒಳ್ಳೆ ಮಾತನಾಡಿದಾಗ ಸಂಕ್ರಾಂತಿ ಹಬ್ಬದ ವಿಶೇಷತೆ ಇರುತ್ತೆ. ಮನುಷ್ಯನೂ ಸಹ ತನ್ನ ಜೀವನದಲ್ಲಿ ಜೊಳ್ಳಾದ ಸ್ವಾರ್ಥ, ಅಹಂಭಾವ, ಭೋಗ ಲಲಾಸಗಳನ್ನು ತೋರಿ ಎಳ್ಳು, ಕಡಲೆಕಾಯಿಗಳನ್ನು ಹೇಗೆ ಸಂಸ್ಕಾರಗೊಳ್ಳುತ್ತವೆ, ಹಾಗೆ ಜೀವನದಲ್ಲಿ ಬೌದ್ಧಿಕವಾಗಿ ಹಂತಗಳಲ್ಲಿ ಸಂಸ್ಕೃತಿವಾಗಿ ಎಲ್ಲರೊಂದಿಗೆ ಸಮರಸವಾಗಿ ಬೆರೆತರೆ ಎಳ್ಳುಗೆ ಹೇಗೆ ರುಚಿಕಟ್ಟಾಗಿರುತ್ತದೋ ಹಾಗೆ ಅವನ ವ್ಯಕ್ತಿತ್ವವು ಕೂಡ ರುಚಿಕಟ್ಟಾಗಿರುತ್ತದೆ. ಆದರೆ ಸವಿಯಾಗಿ, ಮಧುರವಾಗಿ, ಆನಂದವಾಗಿರುತ್ತದೆ. ಸುಲಿದ ಬಾಳೆಹಣ್ಣಲ್ಲಿ ನೋಡಿ, ಹಣ್ಣಿನಂದಿದೆ ನಮಗೆ ಕಡಿದ ಸಿಗರಿನ ಕಬ್ಬಿನಂದದಿ ಎಂಬ ಪದ್ಯ ಜನಜನಿತ. ನಮ್ಮ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸಿಕೊಂಡಿದ್ದೆ ಆದರೆ ಅಮರತ್ವದ ಕಡೆ ಹೋಗಲು ದಾರಿ ಸುಗಮವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇದಕ್ಕೆ ಆಧ್ಯಾತ್ಮಿಕದ ಹಿನ್ನೆಲೆಯೇ ಸಾಕ್ಷಿ. ಇನ್ನೊಂದು ದೃಷ್ಟಿಯಲ್ಲಿ ನಾವು ನೋಡಿದಾಗ ಸಮಯಕ್ಕೆ ನೋಡಿ, ಸಂಕ್ರಾಂತಿ ಚಳಿಗಾಲದಲ್ಲಿ ಕೈಕಾಲು ಮುಖ ತೊಳ್ಕೊಳ್ಳೋದು, ಚಳಿಗಾಲದಲ್ಲಿ ಮಖ ಹೊಡೆಯೋದು, ಚಳಿ ಶೀತಾಕಾಲದಲ್ಲಿ ಹೆಚ್ಚು ಎಣ್ಣೆಯ ಅಂಶ ಹೆಚ್ಚಿರುವ ಎಳ್ಳು, ಕಡಲೆಕಾಯಿ, ಕಬ್ಬು ದೇಹಕ್ಕೆ ಉಷ್ಣತೆಯನ್ನು ಕೊಡುತ್ತದೆ, ಚಳಿ ಶೀತಗಳಿಂದ ರಕ್ಷಿಸುತ್ತದೆ.
ಪ್ರಕೃತಿ ಮಾತೆ ಸಹ ಆಯಾ ಕಾಲಕ್ಕೆ ಜೀವಿಗಳಿಗೆ ಯಾವುದೇ ಒಳ್ಳೆಯದು ಅಂತಹ ಫಲವನ್ನೇ ಕೊಡುತ್ತಾಳೆ. ನೋಡಿ ಯಾಕೆ ಅಂತಂದರೆ ನಾವು ಒಗ್ಗಟ್ಟಿನಲ್ಲಿ ಒಂದು ಮಾತಿದೆ, ಕಿತ್ತಳೆ ಹಣ್ಣು ಸಂಘಟನೆಯಲ್ಲಿ ಬಲವಿದೆ ಎಂಬುದು ಸೂಚಿಸುತ್ತದೆ. 10ರಿಂದ 12 ತೋಳುಗಳು ಒಂದೇ ಸಿಪ್ಪಿಯಲ್ಲಿ ಬಂಧಿತವಾದಂತೆ ಒಂದು ಜನಾಂಗದ ಒಂದೇ ಸೂತ್ರದಲ್ಲಿ ಬಂಧಿತವಾಗಿದ್ದರೆ ಒಗ್ಗಟ್ಟಾಗಿರುತ್ತೇವೆ. ಆದ್ದರಿಂದ ನಾವು ನಮ್ಮ ದೇಶದ ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳಿಂದ ಪಡೆದ ಮಾನವ ಹಕ್ಕು ಸ್ವಾತಂತ್ರ್ಯಗಳನ್ನು ಅಹಿಂಸಾತ್ಮಕವಾಗಿ ಹೋರಾಡಿ ಉಳಿಸಿ ಬೆಳೆಸಿಕೊಂಡಿದ್ದೇವೆ, ಪುನಃ ಪ್ರತಿಷ್ಠಾಪಿಸಿದ್ದೇವೆ. ನಮ್ಮವರಿಂದಲೇ ಅದಕ್ಕೆ ಗಂಡಾಂತರ ಬಾರದಿರಲಿ. ಮನುಷ್ಯ ಇಂದು ಚಂದ್ರಜಿತು ವಾಗಿದ್ದಾನೆ, ಅವನ ಸವಾಸಕ್ಕೆ ಬುದ್ಧಿಶಕ್ತಿಗೆ ಎಲೆಕಟ್ಟಿಲ್ಲ. ಖಗೋಳದ ಸಾಮಗ್ರಿಗಳನ್ನು ಉಪಯೋಗಿಸಿ ಇಡೀ ಪ್ರಪಂಚ ಬಹಳ ಹತ್ತಿರವಾಗಿದೆ, ಚಿಕ್ಕದಾಗಿದೆ. ಆದ್ದರಿಂದ ಮಾನವನ ಬಹಿರ್ಮುಖಿಯಂತೆ ಅಂತರ್ಮುಖಿಯೂ ಆಗಬೇಕು. ಶಾಂತಿ, ಸಮೃದ್ಧಿ, ವಿಶ್ವಭ್ರಾತೃತ್ವ ಹಿಂದೆಂದಿಗಿಂತಲೂ ಇದು ಬಹಳ ಅವಶ್ಯಕವಾಗಿದೆ. ಲೋಕಕ್ಕೆ ಒದಗಲಿ, ಒಳ್ಳೆಯದಾಗಲಿ, ನೆನಸಾಗಲಿ ಎಂದು ಸಮಯದಲ್ಲಿ ಹಾರೈಸೋಣ. ಸಂಕ್ರಾಂತಿ ಹಬ್ಬದ ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.